ಹಲೋ ನಮಸ್ತೆ ಕರ್ನಾಟಕ ಬಂಧುಗಳೇ, ಇವತ್ತಿನ ದಿನವನ್ನು ಒಂದು ಕರಾಳ ದಿನ ಅಂತಂದ್ರೂ ಕೂಡ ಭಾಷಃ ತಪ್ಪಾಗಲಿಕ್ಕಿಲ್ಲ. ಇದುವರೆಗೂ ಕೂಡ ಯಾರು ಕೂಡ ಈ ರೀತಿಯ ಒಂದು ಊಹೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅಂತಹ ಒಂದು ಘಟನೆ ಇವತ್ತು ಜರುಗಿದೆ. ನೀವೆಲ್ಲರೂ ಕೂಡ ಕೇಳಿರಬಹುದು, ಕನ್ನಡದಲ್ಲಿಯೇ ಪರೀಕ್ಷೆಯನ್ನು ಬರೆದು ಅತ್ಯುತ್ತಮವಾಗಿರ್ತಕ್ಕಂತಹ ಸ್ಥಾನಕ್ಕೆ ಏರಿರುವ ಪೈಕಿ ಕೆ ಶಿವರಾಮ್ ರವರು ಮೊದಲ ಸ್ಥಾನದಲ್ಲಿರ್ತಾರೆ. ಅಂಥವರು ಇವತ್ತು ನಮ್ಮನ್ನ ಬಿಟ್ಟು ಅಗಲಿರುವುದು ಒಂದು ದುರದೃಷ್ಟವೇ ಸರಿ. ಬಂಧುಗಳೇ, ಶಿವರಾಮ್ ರವರ ಬಗ್ಗೆ ಒಂದಿಷ್ಟು ವಿವರವನ್ನ, ಒಂದಿಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನ ಈ ವಿಡಿಯೋದ ಉದ್ದಗಲಕ್ಕೂ ನಾನು ಮಾಡ್ತೇನೆ. ಯಾಕಂತಂದ್ರೆ ಒಂದಿಷ್ಟು ಜನತೆಗೆ ತಮ್ಮ ಜೀವನದಲ್ಲಿ ಏನಾದರೂ ಮಾಡಬೇಕು, ಏನಾದರೂ ಸಾಧನೆಯನ್ನ ಕೈಗೊಳ್ಳಬೇಕು ಅನ್ನುವಂತಹ ಅದೆಷ್ಟೋ ಮನಸ್ಸುಗಳಿಗೆ ಇವತ್ತಿನ ಇವರ ಜೀವನದ ಆದರ್ಶಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಅವರ ಜೀವನವನ್ನು ಸದುಪಯೋಗ ಪಡಿಸಿಕೊಳ್ಳಿ ಅನ್ನುವ ಇಚ್ಛೆಯಿಂದ ಅಷ್ಟೇ. ಬಂಧುಗಳೇ, ಕೆ ಶಿವರಾಮ್ ರವರ ಆರಂಭಿಕ ಜೀವನದ ಬಗ್ಗೆ ನೋಡೋದಾದರೆ, ಕೆ ಶಿವರಾಮ್ ರವರು 6 ಏಪ್ರಿಲ್ 1953ರಂದು ರಾಮನಗರ ಜಿಲ್ಲೆಯ ಊರಗಲ್ಲಿಯಲ್ಲಿ ಜನಿಸ್ತಾರೆ. ಅವರ ತಂದೆ ತಡವಾಗಿ ಪ್ರತಿಭಾವಂತ ನಾಟಕ ಮಾಸ್ಟ್ರು ಎಸ್ ಕೆಂಪಯ್ಯ ಮತ್ತು ತಾಯಿ ಚಿಕ್ಕ ಬೋರಮ್ಮ ಇವರ ತಂದೆ ತಾಯಿಯಾಗಿರ್ತಾರೆ. ತಮ್ಮ ಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಬೆಂಗಳೂರಿಗೆ ತೆರಳಿ ಮಲ್ಲೇಶ್ವರಂ ಸರ್ಕಾರಿ ಶಾಲೆಯಲ್ಲಿ ಪ್ರೌಢಶಾಲೆಯನ್ನು ಮುಗಿಸ್ತಾರೆ. 1972ರಲ್ಲಿ ಅವರು ತಮ್ಮ ಪ್ರೌಢಶಾಲಾ ಶಿಕ್ಷಣದ ನಂತರ ಅವರು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಟೈಪಿಂಗ್ ಮತ್ತು ಶೀಘ್ರಲಿಪಿಯ ಕೋರ್ಸ್ಗಳನ್ನು ಪೂರ್ಣಗೊಳಿಸ್ತಾರೆ. ತದನಂತರದಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಸೇರ್ತಾರೆ. ಮೇ 1973ರಲ್ಲಿ ಅವರು ಪೊಲೀಸ್ ವರದಿಗಾರರಾಗಿ ಅಪರಾಧ ತನಿಖಾ ಇಲಾಖೆಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಸೇವೆಯಲ್ಲಿ ಇದ್ದುಕೊಂಡೇ ತಮ್ಮ ಓದಿನಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಕೆ ಶಿವರಾಮ್ ರವರು ತಮ್ಮ ಓದನ್ನು ಮುಂದುವರಿಸ್ತಾರೆ. ವಿ ಪುರಂ ಇನ್ನಿಂಗ್ ಕಾಲೇಜ್ ಆಫ್ ಆರ್ಟ್ಸ್ ಮತ್ತು ಕಾಮರ್ಸ್ನಿಂದ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆದುಕೊಳ್ತಾರೆ. ಇವರು 1982ರಲ್ಲಿ ಮೈಸೂರಿನ ಮುಕ್ತ ವಿಶ್ವವಿದ್ಯಾಲಯದಿಂದ ಪತ್ರ ವ್ಯವಹಾರದ ಮೂಲಕ ಮಾಸ್ಟರ್ ಆಫ್ ಆರ್ಟ್ಸ್ ಇತಿಹಾಸ ಪದವಿಯನ್ನು ಪಡೆದುಕೊಳ್ತಾರೆ. ಇನ್ನು 1985ರಲ್ಲಿ ಇವರು KS ಪರೀಕ್ಷೆಯಲ್ಲಿ ತೇರ್ಗಡೆಯಾದರು ಮತ್ತು ಉಪ ಪೊಲೀಸ್ ಅಧಿಕಾರಿಯಾಗಿ ಆಯ್ಕೆಯಾಗ್ತಾರೆ. 1986ರಲ್ಲಿ ಇವರು ಕರ್ನಾಟಕ ಆಡಳಿತ ಸೇವೆ ಪರೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ ಮೊದಲನೇ ರ್ಯಾಂಕ್ ಗಳಿಸಿದರು ಮತ್ತು ಸಹಾಯಕ ಪೊಲೀಸ್ ಕಮಿಷನರ್ ಆಗಿ ಆಯ್ಕೆಯಾಗ್ತಾರೆ. ಅವರು ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಿದ್ದಾಗ ಅವರು ನಾಗರಿಕ ಸೇವಾ ಪರೀಕ್ಷೆಯಲ್ಲಿ UPSC ತೇರ್ಗಡೆಯಾಗಿದ್ದರು ಮತ್ತು ಅವರ ಬಾಲ್ಯದ ಕನಸಾಗಿದ್ದ IASಗೆ ಆಯ್ಕೆಯಾಗಿದ್ದರು. ಕನ್ನಡ ಭಾಷೆಯಲ್ಲಿ IAS ಪರೀಕ್ಷೆಯನ್ನು ತೇರ್ಗಡೆಯಾಗಿರ್ತಕ್ಕಂತಹ ಭಾರತದ ಮೊಟ್ಟ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿರ್ತಾರೆ. ಇನ್ನು ಇದಲ್ಲದೆ ರಾಜಕೀಯ ಜೀವನದಲ್ಲಿಯೂ ಕೂಡ ಒಂದಿಷ್ಟು ಆಸಕ್ತಿಯನ್ನು ತೋರಿಸಿ ಮುಂದೆ ಬಂದಿದ್ದರು ಕೆ ಶಿವರಾಮ್ ರವರು. 2013ರಲ್ಲಿ ಕೆ ಶಿವರಾಮ್ ರವರು ಬೆಂಗಳೂರು ಪ್ರಾದೇಶಿಕ ಆಯುಕ್ತರಾಗಿ ನಿವೃತ್ತರಾದ ನಂತರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. ಇನ್ನು ಬರೀ ರಾಜಕೀಯ ಜೀವನ, ಬರೀ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಷ್ಟೇ ಅಲ್ಲದೆ ಸಿನಿಮಾ ರಂಗಕ್ಕೂ ಕೂಡ ಇವರು ಪ್ರವೇಶವನ್ನು ಪಡೆದಿದ್ದರು. ತಮ್ಮ ಕೆರಿಯರಲ್ಲಿ ಹಲವಾರು ಸಿನಿಮಾಗಳಲ್ಲಿ ಅಭಿನಯವನ್ನು ಕೂಡ ಮಾಡಿದರು. ಅವರು ಅಭಿನಯಿಸಿರ್ತಕ್ಕಂತಹ ಒಂದಿಷ್ಟು ಸಿನಿಮಾಗಳ ಪೈಕಿ 1993ರಲ್ಲಿ ಬಾನಲ್ಲೆ ಮಧುಚಂದ್ರಕ್ಕೆ, 1996ರಲ್ಲಿ ವಸಂತ ಕಾವ್ಯ, ಸಾಂಗ್ಲಿಯಾನ ಭಾಗ 3, ಪ್ರತಿಭಟನೆ, ಖಳನಾಯಕ, ಯಾರಿಗೆ ಬೇಡ ದುಡ್ಡು, ಗೇಮ್, ಪ್ರೀತಿಗಾಗಿ, ನಾಗ, ಓ ಪ್ರೇಮ ದೇವತೆ, ಹುಲಿ ಇನ್ನು ಮುಂತಾದ ಚಿತ್ರಗಳಲ್ಲಿ ಇವರು ನಟನೆಯನ್ನು ಮಾಡಿದ್ದಾರೆ. ಇವರು ಬದುಕಿ ಬಾಳಿದಂತಹ ರೀತಿ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಆದರ್ಶ ಎಂದು ಹೇಳ್ತಾ ಇದಾಗಿತ್ತು ಕೆ ಶಿವರಾಮ್ ರವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ. ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲಿ ಅಂತೇಳಿ ಎಲ್ಲರೂ ಬಯಸೋಣ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದ ಕರ್ನಾಟಕ.